ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯಿಕುಂ ಜ್ಞಾನ ನವನೀತ ವದೆ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. 455ನೇ ಕಗ್ಗ ಇದು. ಅನುಭವದ ಪಾಲೊಳು, ಅನುಭವದ ಹಾಲಿನಲ್ಲಿ ವಿಚಾರ ಮಂಥನವಾಗೆ, ನಾವೇನೋ ಅನುಭವಿಸಿರ್ತೀನಿ, ಅದರಲ್ಲಿ ನಾವು ಏನು ವಿಚಾರ ತುಂಬಿಕೊಂಡಿರ್ತೀವಿ ಅದನ್ನು ಮಂಥನವಾದರೆ, ಅದನ್ನು ಕಡಿದರೆ ಆಗ ಹುಟ್ಟೋದೇನು, ಆಗ ಜನೀಕುಂ ಜ್ಞಾನ ನವನೀತ ಅದೇ ಸುಖದಂ. ನವನೀತ ಅಂದರೆ ಬೆಣ್ಣೆ. ಅನುಭವದ ಹಾಲಿನಲ್ಲಿ ವಿಚಾರದ ಕಡೆಗೋಲಿಟ್ಟು ಕಡಿದಾಗ ಹುಟ್ಟೋದೇ ಜ್ಞಾನ ಅನ್ನುವ ಬೆಣ್ಣೆ, ಮತ್ತು ಅದೇ ಅತ್ಯಂತ ಸುಖಫಲವಾದದ್ದು. ಗಿಣಿಯೋದು ಪುಸ್ತಕ ಜ್ಞಾನ. ಗಿಣಿಯೋದು ಅಂತಂದರೆ ನಾವು ಸುಮ್ಮನೆ ಅದು ಏನು ಹೇಳ್ತಾ ಇದೆ ಅದ್ರ ಸಾರಾನೇ ಅರ್ಥ ಮಾಡ್ಕೊಳ್ದೆ ಇಲ್ಲಿ ಗಟ್ಟೊಡದಲ್ಲಿ ಉತ್ತರ ಬರೋದಾದರೆ ಅದು ಬರೀ ಪುಸ್ತಕ ಜ್ಞಾನ. ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ. ನಾವು ಓದಿದ್ದನ್ನು ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾದರೆ, ನಮ್ಮ ಅನುಭವದ ಜೊತೆ ಆ ವಿವೇಚನೆಯನ್ನು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದು ಧರ್ಮದ ದೀಪ. ನಮಗೆ ಮುಂದಿನ ದಾರಿ ತೋರಿಸೋದು ಅದೇನೇ ಅಂತ. ಯಾವಾಗ ನಾವು ನಮ್ಮ ಸುತ್ತಲಿನ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ತೀವಿ, ಆವಾಗ ನಾವು ಪಡ್ಕೊಂಡ ಜ್ಞಾನ ಅನುಕೂಲ ಆಗುತ್ತೆ ಅಂತ. ಈ ದೇಶ ಸುತ್ತು ಕೋಶ ಓದು ಅನ್ನೋ ಮಾತು ಕೇಳಿರ್ತೀವಿ. ದೇಶ ಸುತ್ತು ಅಂತ ಅಂದರೆ ಸುಮ್ಮನೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಬಾ ಅಂತ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೋಡ್ತಾ ಆ ಮೂಲಕ ನಾವು ಹೇಗೆ ನಮ್ಮ ಓದನ್ನು ಅಥವಾ ನಮ್ಮ ತಿಳುವಳಿಕೆಯನ್ನು, ನಮ್ಮಲ್ಲಿರುವ ಇನ್ಫಾರ್ಮೇಷನ್ನ ಅಪ್ಲೈ ಮಾಡೋದನ್ನು ಕಲ್ತ್ಕೊಳ್ತೀವಿ, ಆಗ ಜ್ಞಾನ ಅನ್ನೋದು ಸಿಕ್ಕೋದು ನಮಗೆ. ಈಗ ಇವತ್ತು ಯೋಚನೆ ಮಾಡಿ, ಯಾವುದೋ ಒಂದು ಪುಸ್ತಕ ನೀವು 20 ವರ್ಷದ ಕೆಳಗೆ ಓದಿರ್ತೀರ. ಆವಾಗದು ಇಷ್ಟ ಆಗಿರುತ್ತೋ ಇಷ್ಟ ಆಗಿರಲ್ವೋ ಏನೋ ಒಂದು ಅದರ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ಇರುತ್ತೆ. 20 ವರ್ಷದ ನಂತರ ಅದೇ ಪುಸ್ತಕನ ಓದಿದ್ರೆ ಆಗ ನಿಮ್ಮ ಅಭಿಪ್ರಾಯವೇ ಬದಲಾಗಿ ಹೋಗುತ್ತೆ, ಬೇರೆ ಥರ. ಆವಾಗದು ಇಷ್ಟ ಆಗಬಹುದು, ಅಥವಾ ಆವಾಗದು ಸಿಲ್ಲಿ ಅಂತ ಅನ್ನಿಸ್ಬಹುದು, ಇನ್ನೇನೋ ಆಗ್ಬೋದು. ಯಾಕೆ ಹೇಳಿ? 20 ವರ್ಷಗಳಲ್ಲಿ ಅದನ್ನು ನೋಡುವ ಫ್ರೇಮ್ ಆಫ್ ರೆಫರೆನ್ಸ್ ಬದಲಾಗಿರುತ್ತೆ. ಅಲ್ಲಿಯವರೆಗೆ 20 ವರ್ಷಗಳಲ್ಲಿ ನಾವು ಬೇರೆ ಬೇರೆ ಅನುಭವಗಳನ್ನು ಪಡ್ಕೊಂಡಿರ್ತೀವಿ. ಆ ಅನುಭವಗಳ ಹಾಲಿನಲ್ಲಿ ನಮ್ಮ ವಿಚಾರವನ್ನು, ನಮ್ಮ ಹತ್ರ ಇರುವ ಇನ್ಫಾರ್ಮೇಷನ್ನ, ನಾವು ಕಲಿತ ವಿಚಾರಗಳನ್ನು ಕಡೆದು ಜ್ಞಾನದ ನವನೀತ ಪಡ್ಕೊಂಡಿರ್ತೀವಿ. ಹಾಗಾಗಿ ಆ ಪುಸ್ತಕ ನಮಗೆ ಬೇರೆದೇ ಥರ ಕಾಣಿಸುತ್ತೆ, ಬೇರೆದೇ ಥರ ಅದನ್ನು ಅರ್ಥೈಸ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಬುದ್ಧಿ ಮತ್ತು ಇನ್ಫಾರ್ಮೇಷನ್ ಎರಡರ ಕ್ರೋಢೀಕೃತ ವಿಷಯವೇ ಜ್ಞಾನ. ಇವತ್ತಿನ ಮಕ್ಕಳು ದಯವಿಟ್ಟು ಗೂಗಲ್ನ ಜ್ಞಾನ ಅಂತ ತಿಳ್ಕೊಳ್ಬೇಡಿ. ಗೂಗಲ್ ನಿಮಗೆ ಕೊಡೋದು ಇನ್ಫಾರ್ಮೇಷನ್ ಮಾತ್ರ. ಅದಕ್ಕೆ ನಮ್ಮ ವಿವೇಚನೆಯನ್ನು ಅಪ್ಲೈ ಮಾಡಿದಾಗ ಮಾತ್ರ ಜ್ಞಾನ ಅನ್ನುವ ನವನೀತ ಸಿಗೋದು. ಬರೀ ಇನ್ಫಾರ್ಮೇಷನ್ ಇಟ್ಕೊಳ್ಳೋದಾದರೆ ಜಗತ್ತಿನ ಎಲ್ಲರ ಹತ್ರನೂ ಇದೆ ಇನ್ಫಾರ್ಮೇಷನ್. ನಾವು ಬೇರೆಯಾಗಿ ನಿಲ್ಲಬೇಕು, ನಾವು ಮೇಲೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ಅನುಭವದ ಕಡೆಗೋಲು ಬೇಕು. ಅವೆರಡನ್ನೂ ಸೇರಿಸಿ ನಮ್ಮದೇ ಆದ ಒಂದು ರೆಫರೆನ್ಸ್, ನಮ್ಮದೇ ಆದ ಜ್ಞಾನವನ್ನು, ನಮ್ಮದೇ ಆದ ಒಂದು ಕನ್ಕ್ಲೂಷನ್ನ, ನವನೀತವನ್ನು ಪಡೆಯೋ ಶಕ್ತಿ ಇರಬೇಕು. ಆಗ ನಾವು ಬೇರೆಲ್ಲರಿಗಿಂತ ಮೇಲಾಗಿ ನಿಂತ್ಕೊಳ್ತೀವಿ. ಪುಸ್ತಕದ ಗಿಣಿಯೋದು ಪುಸ್ತಕ ಶಾಸ್ತ್ರ ಅಷ್ಟೇ ಅಂದರೆ, ಇನ್ಫಾರ್ಮೇಷನ್ ಅಷ್ಟೇ ಆದರೆ ಎವ್ರಿ ಒನ್ ಹ್ಯಾಸ್ ದಟ್. ಎಲ್ಲರ ಕೈಯಲ್ಲೂ ಫೋನ್ ಇದೆ, ಎಲ್ಲರ ಹತ್ರನೂ ಸರ್ಚ್ ಎಂಜಿನ್ ಇದೆ. ನಾವು ಬೇರೆಯಾಗಿ ನಿಲ್ಲೋದು ಹೇಗೆ? ಜ್ಞಾನದ ಮೂಲಕ, ವಿವೇಚನೆಯ ಮೂಲಕ. ಆ ಇನ್ಫಾರ್ಮೇಷನ್ನ ಕಡೆದು ನಮ್ಮ ಅನುಭವವನ್ನು ಅದಕ್ಕೆ ಸೇರಿಸಿ ಜ್ಞಾನದ ನವನೀತ ಪಡೆಯೋದು ನಮ್ಮ ಕೈಲಿದೆ. ಆದ್ದರಿಂದ ಗೂಗಲ್ ಸರ್ಚ್ ಎಂಜಿನ್ಗಳನ್ನು ಇಟ್ಟುಕೊಂಡು ಜ್ಞಾನಿಗಳಾಗುವ ವಿಧಾನವನ್ನು ಕಲಿಬೇಕು. ಆ ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.